ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ದಿನದ ನಿಮ್ಮ ರಾಶಿಗನುಗುಣವಾಗಿ ಈ ದಿನದ ದ್ವಾದಶ ರಾಶಿಗಳ ಸಂಪೂರ್ಣ ಭವಿಷ್ಯ ಹೇಗಿದೆ ಎಂದು ನೋಡೋಣ. ಇಲ್ಲಿಗೆ ಮೇಷರಾಶಿಯವರಿಗೆ ಇಂದು ಹೊಸ ಉತ್ಸಾಹ ಮತ್ತು ಶಕ್ತಿ ತುಂಬಿದ ದಿನವಾಗಿರಲಿದೆ. ನಿಮ್ಮ ಆತ್ಮವಿಶ್ವಾಸದಿಂದ ದೊಡ್ಡ ಕಾರ್ಯಗಳನ್ನು ಪ್ರಾರಂಭಿಸಬಹುದಾದ ಉತ್ತಮ ಸಮಯ ಇರತಕ್ಕಂಥ ದಿನ. ಕುಟುಂಬ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯತೆ ಹೆಚ್ಚಾಗಿರತಕ್ಕಂಥ ದಿನ. ಇನ್ನು ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಸ ಅವಕಾಶಗಳು ಕಾದಿರಲಿದೆ. ಹಳೆಯ ವಿಳಂಬಗಳೊಂದಿಗೆ ಯೋಜನೆಗಳು ಪುನರಾರಂಭವಾಗುವಂತಹ ಒಂದು ಸಾಧ್ಯತೆ ಇರತಕ್ಕಂಥ ದಿನ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು, ಹೊಸ ಗುತ್ತಿಗೆ ಬರತಕ್ಕಂಥ ಸಾಧ್ಯತೆ ಇರತಕ್ಕಂಥ ದಿನ. ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣದ ಲಾಭ ನಿರೀಕ್ಷಿತ ಮಟ್ಟದಲ್ಲಿರಲಿದೆ. ಹೂಡಿಕೆಗೆ ಸದುಪಯೋಗವಾದ ದಿನವಾಗಿರಲಿದೆ. ಸಾಲ ಕೊಡುವ ಅಥವಾ ಪಡೆಯುವ ವಿಚಾರಗಳಲ್ಲಿ ತುಂಬ ಜಾಗೃತರಾಗಿರುವುದು ಒಳ್ಳೆಯದು. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಮನೋಭಾವ ಇರತಕ್ಕಂಥ ದಿನ. ಹೊಸ ವಿಷಯ ಕಲಿಯಲು ಇಚ್ಛಾಶಕ್ತಿ ಉಂಟಾಗಲಿದೆ. ಪಠ್ಯೇತರ ಚಟುವಟಿಕೆಗಳಲ್ಲಿ ಯಶಸ್ಸು ದೊರೆಯತಕ್ಕಂಥ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಸಂಗಾತಿಯೊಂದಿಗೆ ಉತ್ತಮ ಸಂವಾದ ಇರತಕ್ಕಂಥ ದಿನ. ಕುಟುಂಬದಲ್ಲಿ ಸಂತೋಷದ ಸುದ್ದಿ ಬರತಕ್ಕಂಥ ದಿನ. ಪ್ರೇಮಿಗಳಿಗೆ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಈ ದಿನ ಶುಭ ದಿನವಾಗಿರಲಿದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಸಾಮಾನ್ಯ ಆರೋಗ್ಯ ಸ್ಥಿತಿ ಈ ದಿನ ಉತ್ತಮವಾಗಿರಲಿದೆ. ತಲೆನೋವು ಅಥವಾ ಚಿಕ್ಕ ಶಾರೀರಿಕ ಅಸ್ವಸ್ಥತೆಗಳು ಸಣ್ಣ ಮಟ್ಟಿಗೆ ಸಮಸ್ಯೆಯಾಗಬಹುದು. ಯೋಗ ಮತ್ತು ಧ್ಯಾನದಿಂದ ಉತ್ತಮ ಲಾಭ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಳದಿ ಬಣ್ಣ, ಶುಭ ಸಂಖ್ಯೆ 9, ಶುಭ ಸಮಯ ಸಂಜೆ 4 ಗಂಟೆಯಿಂದ 6 ಗಂಟೆಯವರೆಗೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸೂರ್ಯ ದೇವರ ಆರಾಧನೆಯನ್ನು ತಪ್ಪದೆ ಮಾಡಿಕೊಳ್ಳಿ. ಮಂತ್ರ ಓಂ ಸೂರ್ಯಾಯ ನಮಃ. ಈ ಮಂತ್ರವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಬೆಳಗ್ಗೆ ಸೂರ್ಯ ಉದಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ, ಕೆಂಪು ಹಣ್ಣುಗಳನ್ನು ದಾನ ಮಾಡಿ. ಮತ್ತು ಈ ದಿನ ದೃಢ ನಿರ್ಧಾರ ಮತ್ತು ಶಕ್ತಿ ಹೊಂದಿರುವಂತಹ ಒಂದು ದಿನವಾಗಲಿದೆ. ಹೊಸ ನಿರ್ಧಾರಗಳು ನಿಮಗೆ ಜೀವನದಲ್ಲಿ ಯಶಸ್ಸು ತಂದುಕೊಡಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಇನ್ನು ವೃಷಭ ರಾಶಿ, ಇಂದು ನಿಮ್ಮ ನಿರ್ಣಯ ಶಕ್ತಿಗೆ ಪರೀಕ್ಷೆ ಇರತಕ್ಕಂಥ ದಿನ. ಕೆಲವೊಂದು ಆಕಸ್ಮಿಕ ಚಟುವಟಿಕೆಗಳು ನಿಮ್ಮ ಗಮನ ಸೆಳೆಯುವಂಥ ದಿನ. ತಾಳ್ಮೆಯು ನಿಮ್ಮ ಗೆಲುವಿಗೆ ಒಂದು ಒಳ್ಳೆಯ ಯಶಸ್ಸಾಗಲಿದೆ. ಸಹನೆ ಮತ್ತು ಸ್ಥಿತಪ್ರಜ್ಞೆ ಈ ದಿನ ತುಂಬ ಮುಖ್ಯ. ಇನ್ನು ಈ ದಿನದ ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹೋದ್ಯೋಗಿಗಳೊಂದಿಗೆ ಅಲ್ಪ ಮಾತಿನ ಭಿನ್ನಾಭಿಪ್ರಾಯ ಉಂಟಾಗಬಹುದು. ಮ್ಯಾನೇಜ್ಮೆಂಟ್ ಅಥವಾ ಉನ್ನತಾಧಿಕಾರಿಗಳೊಂದಿಗೆ ಸಂಬಂಧ ಉತ್ತಮವಾಗಿಟ್ಟುಕೊಳ್ಳಿ. ಉದ್ಯಮದಲ್ಲಿ ಲಾಭದ ಅವಕಾಶ, ಆದರೆ ಅತಿ ದೊಡ್ಡ ನಿರ್ಧಾರದಿಂದ ದೂರವಿರುವುದು ಒಳ್ಳೆಯದು. ಮತ್ತು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚಿನ ಜಾಗರೂಕತೆ ಬೇಕು. ಇದನ್ನು ಖರ್ಚು ಹೆಚ್ಚಾಗಿರತಕ್ಕಂಥ ದಿನ. ನಿರ್ಲಕ್ಷ್ಯ ಮಾಡಬೇಡಿ. ಹೂಡಿಕೆ ಅಥವಾ ಸಾಲದ ವಿಷಯದಲ್ಲಿ ಪುನರ್ ಆಲೋಚನೆಯನ್ನು ಮಾಡಿಕೊಳ್ಳಿ. ಇತ್ತೀಚಿನ ಲಾಭದಿಂದ ಸ್ವಲ್ಪ ಸಂತೋಷ ಉಂಟಾಗಬಹುದು, ಆದರೆ ಉಚಿತ ಕೊಡುಗೆಗಳಲ್ಲಿ ಜಾಗರೂಕತೆ ವಹಿಸಿ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಇದರ ಉತ್ಸಾಹ ಕಡಿಮೆಯಾಗಬಹುದು. ಕೇಂದ್ರೀಕರಣ ಹೆಚ್ಚು ಅಗತ್ಯವಾಗಿ ಬೇಕು. ಶಿಕ್ಷಕರಿಂದ ಪ್ರೇರಣಾದಾಯಕ ಸಲಹೆ ಸಿಗತಕ್ಕಂಥ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಆಗಬಹುದು. ತುಂಬ ನಿರ್ಲಕ್ಷ್ಯ ಮಾಡಬೇಡಿ, ಎಚ್ಚರಿಕೆ ಇರಲಿ. ಸಂಗಾತಿಯೊಂದಿಗೆ ಸಣ್ಣ ಸಣ್ಣ ವಿಚಾರದಲ್ಲಿ
ಮನಸ್ತಾಪ ಬರತಕ್ಕಂಥ ದಿನವಾಗಬಹುದು. ಎಚ್ಚರಿಕೆ ಇರಲಿ. ಎಲ್ಲದಕ್ಕೂ ತಾಳ್ಮೆಯೇ ಪರಿಹಾರ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆಹಾರದಲ್ಲಿ ಎಚ್ಚರಿಕೆ ಬೇಕು. ಜೀರ್ಣಾಂಗ ಸಮಸ್ಯೆಗಳು ಉಂಟಾಗಬಹುದು. ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗಬಹುದು. ಮನಸ್ಸು ಶಾಂತವಾಗಿರಲು ಯೋಗ ಧ್ಯಾನ ಸಹಕಾರಿಯಾಗಲಿದೆ. ದಿನದ ಅಂತ್ಯದಲ್ಲಿ ನಿಮಗೆ ಸುಖ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಬೆಳಗ್ಗೆ 11ರಿಂದ 12:30 ಪರಿಹಾರಕ್ಕಾಗಿ ಈ ದಿನ ಶ್ರೀ ಮಹಾಲಕ್ಷ್ಮಿಯ ಆರಾಧನೆಯನ್ನು ತಪ್ಪದೆ ಮಾಡಿ. ಮಂತ್ರ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ಮತ್ತು ಬೆಳಗ್ಗೆ ಬೇಗನೆ ದೇವಿಗೆ ಹಸಿರು ಹೂವಿನಿಂದ ಅರ್ಚನೆಯನ್ನು ಮಾಡಿಸಿ ಮತ್ತು ಕಾಳು ಹಣ್ಣು ಇಂತಹ ಒಂದು ವಸ್ತುಗಳಿಂದ ಅರ್ಚನೆ ಮಾಡಿ ದಾನ ಧರ್ಮವನ್ನು ಮಾಡಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಪ್ರತಿದಿನದ ಜ್ಯೋತಿಷ್ಯದ ವಿವರಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಇನ್ನು ಮಿಥುನ ರಾಶಿ, ಇಂದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿರತಕ್ಕಂತಹ ದಿನ. ಹೊಸ ಪ್ರಯತ್ನಗಳು ಯಶಸ್ವಿಯಾಗುವಂತಹ ಒಂದು ಸಾಧ್ಯತೆಗಳಿರತಕ್ಕಂತಹ ದಿನ. ಸ್ನೇಹಿತರ ಸಹಕಾರ ನಿಮಗೆ ಸಂಪೂರ್ಣವಾಗಿ ದೊರೆಯಲಿದೆ. ಹೊಸ ಪರಿಚಯಗಳು ನಿಮಗೆ ಉಪಕಾರಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಚೇರಿಯಲ್ಲಿ ಒತ್ತಡ ಕಡಿಮೆಯಾಗತಕ್ಕಂತಹ ದಿನ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಅವಶ್ಯಕವಾಗಿ ಬೇಕು. ಉದ್ಯಮದಲ್ಲಿ ಹೊಸ ದಿಕ್ಕು ಯೋಜನೆ ರೂಪಿಸಲು ಈ ದಿನ ಉತ್ತಮವಾದಂತಹ ದಿನ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ನಿರ್ವಹಣೆ ಯೋಗ್ಯ ರೀತಿಯಲ್ಲಿ ನಡೆಯಲಿದೆ. ಹೂಡಿಕೆಗೆ ಈ ದಿನ ಉತ್ತಮವಾಗಿಲ್ಲ, ಹಾಗಾಗಿ ಹೂಡಿಕೆಯನ್ನು ಮಾಡಬೇಡಿ. ಕೆಲವು ಖರ್ಚುಗಳು ಅತ್ಯವಶ್ಯಕವಾಗಬಹುದು, ಆದರೆ ಲಾಭವೂ ಇರುವಂತಹ ಸೂಚನೆ ನಿಮಗೆ ದೊರಕಲಿದೆ. ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಭಾವನೆ ಬರತಕ್ಕಂತಹ ದಿನ. ಪರೀಕ್ಷೆ ಅಥವಾ ಸಂದರ್ಶನಗಳಿಗೆ ತಯಾರಿ ಈ ದಿನ ಉತ್ತಮವಾಗಿರಲಿದೆ. ಗುರುಗಳಿಂದ ಮಾರ್ಗದರ್ಶನ ಸಿಗುವಂತಹ ದಿನ. ಮನಸ್ಸಿಗೊಂದು ಸಂತೋಷದಾಯಕವಾಗಲಿದೆ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಆತ್ಮೀಯತೆ ಹೆಚ್ಚಾಗಿರತಕ್ಕಂಥ ದಿನ. ವಿವಾಹಿತರಿಗೆ ಸಂಗಾತಿಯು ಒಂದು ಬೆಂಬಲ ನೀಡಲಿದ್ದಾರೆ. ಏಕರೂಪತೆ ಮತ್ತು ಸಮರಸತೆ ಮನೆಯೊಂದಿಗೆ ಖುಷಿ ತರಲಿದೆ. ಮನೆ ಮಂದಿಯೊಂದಿಗೆ ಇದನ್ನ ಖುಷಿಯಿಂದ ಇರತಕ್ಕಂಥ ದಿನ. ಇನ್ನು ನಿಮ್ಮ ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಸುಸ್ಥಿರ ಸ್ಥಿತಿಯಲ್ಲಿರಲಿದೆ. ಭೋಜನ ಕ್ರಮ ಸರಿಯಾಗಿ ಪಾಲಿಸಿ. ತಲೆನೋವು ಅಥವಾ ಒತ್ತಡ ನಿವಾರಣೆಗೆ ಆದಷ್ಟು ವಿಶ್ರಾಂತಿಯನ್ನು ಅಗತ್ಯವಾಗಿ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೇರಳೆ ಬಣ್ಣ, ಶುಭ ಸಂಖ್ಯೆ 5, ಶುಭ ಸಮಯ ಮಧ್ಯಾಹ್ನ 12ರಿಂದ 1:30 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶಾರದಾಂಬೆ ಅಥವಾ ಗಣಪತಿಯ ಪ್ರಾರ್ಥನೆ ಮಂತ್ರಜಪಗಳನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಹರೀಂ ಕ್ಲೀಂ ಶಾರದಾಯೈ ನಮಃ. ಈ ಮಂತ್ರವನ್ನು ತಪ್ಪದೇ ಮಾಡಿಕೊಳ್ಳಿ. ಕನಿಷ್ಠ 21 ಬಾರಿಯಾದರೂ ಜಪ ಮಾಡಿ. ಇನ್ನು ಹೆಚ್ಚಿನ ಪರಿಹಾರಕ್ಕಾಗಿ ವಿದ್ಯಾರ್ಥಿಗಳಿಗೆ ಪುಸ್ತಕ ದಾನ ಮಾಡಿ, ಪೆನ್ಸಿಲ್ಗಳನ್ನು ದಾನ ಮಾಡಿಕೊಳ್ಳಿ. ವಿದ್ಯಾದಾನ ಮಾಡಿ, ಅನ್ನದಾನವನ್ನು ಮಾಡಿ. ಹಾಗೂ ಈ ದಿನ ನಿಮಗೆ ಒಳ್ಳೆಯ ಒಂದು ನಂಬಿಕೆಯುಳ್ಳ ನಿರ್ಧಾರ ತೆಗೆದುಕೊಳ್ಳುವಂಥ ದಿನಗಳಾಗಿರಲಿದೆ. ವಿದ್ಯೆ ಉದ್ಯೋಗ ಕುಟುಂಬದಲ್ಲಿ ಸಮತೋಲನ ಇರತಕ್ಕಂಥ ದಿನ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿನಿತ್ಯವೂ ನಿಮಗೆ ದಿನ ಭವಿಷ್ಯ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ನಿಮ್ಮ ಆತ್ಮೀಯರಿಗೆ ಸ್ನೇಹಿತ ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಈ ದಿನ ಶುಭವಾಗಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ಆಂತರಿಕ ಶಾಂತಿ ಮತ್ತು ಮನಸ್ಸಿಗೆ ನೆಮ್ಮದಿ ದೊರೆಯುವ ದಿನ. ಮನೆಯವರೊಂದಿಗೆ ಸಮಯ ಕಳೆಯಲು ಒಳ್ಳೆಯ ಅವಕಾಶ ಸಿಗತಕ್ಕಂಥ ದಿನ. ಹಳೆಯ ನೆನಪುಗಳು ಮನಸ್ಸಿನಲ್ಲಿ ಹರಿದಾಡಲಿದೆ. ಮನಸ್ಸು ಸ್ವಲ್ಪ ಗೊಂದಲಮಯವಾಗಬಹುದು. ಸ್ವಲ್ಪ ಸ್ಮರಣೆಯನ್ನು ದೇವತಾ ಯೋಗ ಧ್ಯಾನವನ್ನು ಮಾಡಿ. ಇನ್ನು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷಮತೆ ಹೆಚ್ಚಾಗಿರತಕ್ಕಂಥ ದಿನ. ಮೇಲಧಿಕಾರಿಗಳಿಂದ ಪ್ರಶಂಸೆ ಪ್ರಾಪ್ತಿಯಾಗಲಿದೆ.
ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಉದ್ಯಮದಲ್ಲಿ ನೂತನ ಗುತ್ತಿಗೆ ಅಥವಾ ಸಹಕಾರದ ಅವಕಾಶವಿದೆ. ಮತ್ತು ಈ ದಿನದ ನಿಮ್ಮ ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸು ಯಥಾಸ್ಥಿತಿಯಲ್ಲಿ ಸುಸ್ಥಿತವಾಗಿರಲಿದೆ. ಆಕಸ್ಮಿಕ ಹಣದ ಲಾಭದ ಒಂದು ಸಾಧ್ಯತೆ ಇರತಕ್ಕಂಥ ದಿನ. ಹೂಡಿಕೆ ಮಾಡಲು ಇಂದಿನ ದಿನ ನಿಮಗೆ ಉತ್ತಮವಾಗಿರಲಿದೆ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಈ ದಿನ ಒತ್ತಡ ಕಡಿಮೆಯಾಗಿರತಕ್ಕಂಥ ದಿನ. ಕಲಿಕೆಯಲ್ಲಿ ಹೆಚ್ಚಿನ ಗಮನವಿರಲಿ, ಪ್ರಗತಿ ಸಾಧಿಸಲಿದ್ದೀರಿ. ತಾಂತ್ರಿಕ ಅಥವಾ ಶಿಲ್ಪ ಕಲೆಗೆ ಈ ದಿನ ಅನುಕೂಲಕರವಾಗಿರಲಿದೆ. ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿ ಪಾತ್ರರೊಂದಿಗೆ ಮನಮುಟ್ಟಿದ ಒಂದು ಮಾತುಕತೆ ಇರುವಂಥ ದಿನ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಉಂಟಾಗಲಿದೆ. ಮಕ್ಕಳ ಸುಖದ ವಿಚಾರದಲ್ಲಿ ಚಿಂತೆ ನಿವಾರಣೆಯಾಗತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಹಳೆಯ ಆರೋಗ್ಯ ಸಮಸ್ಯೆಗಳು ಸುಧಾರಣೆಯ ಹಾದಿಯಲ್ಲಿರಲಿದೆ. ತಲೆನೋವತ ನಿದ್ರಾ ಕೊರತೆ ಸಾಧ್ಯವಾಗಬಹುದು. ಸ್ವಲ್ಪ ಎಚ್ಚರಿಕೆ ಇರಲಿ. ಪ್ರಾಣಾಯಾಮ ಅಥವಾ ಧ್ಯಾನ ಉತ್ತಮ ಫಲಕಾರಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ಸಂಖ್ಯೆ 2. ಶುಭ ಸಮಯ ಬೆಳಗ್ಗೆ 9:30ರಿಂದ 11 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ದೇವಿ ಪಾರ್ವತಿಯ ಆರಾಧನೆ, ಚಂದ್ರದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಚಂದ್ರಾಯ ನಮಃ, ಓಂ ಪಾರ್ವತ್ಯೈ ನಮಃ. ಈ ಜಪವನ್ನು ಕನಿಷ್ಠ 21 ಬಾರಿ ಜಪ ಮಾಡಿ. ಹಾಗೂ ಸಂಜೆಯ ಹೊತ್ತಿನಲ್ಲಿ ಚಂದ್ರನಿಗೆ ಅರ್ಘ್ಯ ನೀಡಿ ಹಾಲು ಅಥವಾ ಸಕ್ಕರೆಯನ್ನು ದಾನ ಮಾಡಿ ಉತ್ತಮ ಒಂದು ಫಲವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ದಿನ ನಿಮ್ಮ ಮನಸ್ಸಿನಲ್ಲಿ ತಾಳ್ಮೆ ಹಾಗೂ ಸಮತೋಲನ ಇಟ್ಟುಕೊಂಡರೆ ನಿಮ್ಮ ನಿತ್ಯ ಕಾರ್ಯಗಳಲ್ಲಿ ಯಶಸ್ಸು ನಿಮ್ಮದಾಗತಕ್ಕಂಥ ದಿನವಾಗಿರಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಆಪ್ತ ಸ್ನೇಹಿತ ಮಿತ್ರರಿಗೆ ಶೇರ್ ಮಾಡಿ. ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಇಂದು ಆತ್ಮವಿಶ್ವಾಸ ಹೆಚ್ಚಾಗುವಂತಹ ದಿನ. ನವೀನ ಯೋಚನೆಗಳು ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆ ಸಿಗುವಂತಹ ದಿನ. ತಿರುಗು ಬರುವ ಬದಲಾವಣೆಗಳಿಗೆ ಸಿದ್ಧರಾಗಿರುವುದು ಒಳ್ಳೆಯದು. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಯೋಜನೆಗಳನ್ನು ಪೂರ್ಣಗೊಳಿಸಲು ಉತ್ತಮವಾದಂತಹ ದಿನ. ನಿಮ್ಮ ನಾಯಕತ್ವ ಗುಣ ಇಂದು ಗುರುತಿಸಲ್ಪಡಲಿದೆ. ಉದ್ಯಮದಲ್ಲಿ ಹೊಸ ಸಂಬಂಧಗಳು ನಿಮಗೆ ಲಾಭಕಾರಿಯಾಗಲಿದೆ. ಮತ್ತು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಲಾಭದ ಅವಕಾಶಗಳು ಹೆಚ್ಚಾಗಿರತಕ್ಕಂಥ ದಿನ. ಹೂಡಿಕೆಗೆ ಈ ದಿನ ಉತ್ತಮವಾದಂತಹ ದಿನ. ಆದರೆ ಜಾಣ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳಿ. ಬಾಕಿ ಹಣ ವಾಪಸ್ಸು ಪಡೆಯುವಂತಹ ಒಂದು ಸಂಭವವಿರತಕ್ಕಂಥ ದಿನ. ಇನ್ನು ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗಾಗಿ ಈ ದಿನ ಉತ್ತಮವಾದಂತಹ ದಿನ. ಗುರುಗಳಿಂದ ಮಾರ್ಗದರ್ಶನ ಸಿಗುವಂತಹ ಎಲ್ಲ ಒಂದು ಯೋಗಗಳಿದೆ. ಹೊಸ ವಿಷಯ ಕಲಿಯಲು ಉತ್ಸಾಹ ಮೂಡಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಭರವಸೆ ಮತ್ತು ನಂಬಿಕೆ ಬೆಳೆಸುವಂಥ ದಿನ. ಕುಟುಂಬದವರೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯಲಿದ್ದೀರಿ. ಸಹೋದರರೊಡನೆ ಗೆಳೆತನವು ಬೆಳೆಯುವಂತಹ ಯೋಗವಿದೆ. ಮತ್ತು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದ ದೌರ್ಬಲ್ಯದಿಂದ ಮುಕ್ತಿಯ ಲಕ್ಷಣಗಳಿದೆ. ಉತ್ತಮ ಆಹಾರ ಮತ್ತು ವಿಶ್ರಾಂತಿಯ ಅಗತ್ಯವಿರಲಿದೆ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ. ಸೂರ್ಯನ ಬೆಳಕಿನಲ್ಲಿ ಸಮಯ ಕಳೆಯುವುದು ನಿಮಗೆ ಲಾಭಕಾರಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೇಸರಿ ಬಣ್ಣ. ಶುಭ ಸಂಖ್ಯೆ 1. ಶುಭ ಸಮಯ ಮಧ್ಯಾಹ್ನ 12ರಿಂದ 1:30ರವರೆಗೆ. ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸೂರ್ಯದೇವರ ಆರಾಧನೆ, ಗಣಪತಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗಂಗಣಪತಯೇ ನಮಃ. ಈ ಮಂತ್ರವನ್ನು ಸಾಧ್ಯವಿದ್ದಷ್ಟು ಬಾರಿ ಜಪ ಮಾಡಿ. ಪರಿಹಾರಕ್ಕಾಗಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡಿ ಎಳ್ಳು ಅಥವಾ ಗೋಧಿಯನ್ನು ದಾನ ಮಾಡುವುದು ನಿಮಗೆ ಶುಭಕರವಾಗಿರಲಿದೆ. ಇನ್ನು ಹೆಚ್ಚಿನ
ಮಾಹಿತಿಗಾಗಿ ನಿಮ್ಮ ಜಾತಕ ಪರಿಶೀಲನೆ ಪ್ರಶ್ನಾಚಿಂತನೆಯನ್ನು ಮಾಡಿಕೊಳ್ಳಿ ಮತ್ತು ಪ್ರತಿದಿನದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋವನ್ನು ನಿಮ್ಮ ಆಪ್ತರಿಗೆ, ಸ್ನೇಹಿತ ಮಿತ್ರರಿಗೆ, ಬಂಧುವರ್ಗದವರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಇಂದು ನಿಮ್ಮ ಚಿಂತನಾ ಶಕ್ತಿ ಹೆಚ್ಚಾಗಲಿದೆ. ನಿಯೋಜಿತ ಕಾರ್ಯಗಳು ಶಿಸ್ತಿನಿಂದ ನಡೆಯಲಿದೆ. ಉತ್ತಮ ಒಂದು ಕೆಲಸ ಕಾರ್ಯಗಳನ್ನು ಮತ್ತು ತಾಳ್ಮೆಯಿಂದ ಸಾಗಿದರೆ ಯಶಸ್ಸು ನಿಮ್ಮದಾಗಿರತಕ್ಕಂಥ ದಿನ. ಇನ್ನು ನಿಮ್ಮ ಉದ್ಯೋಗ ಮತ್ತು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಹೊಣೆಗಾರಿಕೆ ಸಿಗುವಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯದಿಂದ ಕೆಲಸ ಮಾಡಲು ಪ್ರಯತ್ನಿಸಿ. ಉದ್ಯಮದಲ್ಲಿ ಹಣಕಾಸು ಸಂಬಂಧಿತ ನಿರ್ಧಾರ ತೆಗೆದುಕೊಳ್ಳುವುದು ಲಾಭದಾಯಕವಾಗಿರಲಿದೆ. ಇನ್ನು ಈ ದಿನದ ನಿಮ್ಮ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವಿಚಾರದಲ್ಲಿ ತುಂಬ ನಿರ್ವಹಣೆ ಮುಖ್ಯ. ಅಪ್ರತೀಕ್ಷಿತ ಖರ್ಚುಗಳು ತಲೆದೋರಬಹುದು. ಹಳೆಯ ಸಾಲಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಒಂದು ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಒತ್ತಡದ ದಿನವಾಗಬಹುದು. ಗಮನ ಹರಿಸಿ ಓದಿದರೆ ಉತ್ತಮ ಫಲಿತಾಂಶ ಸಿಗಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆಯವರೊಂದಿಗೆ ಸಮಯ ಕಳೆಯಲಿದ್ದೀರಿ. ಬಂಧನ ಗಾಢವಾಗಿರಲಿದೆ. ಪ್ರೇಮ ಸಂಬಂಧದಲ್ಲಿ ಮಾತಿನ ಎಚ್ಚರಿಕೆಯಿಂದ ವರ್ತಿಸಿ. ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಲಿದೆ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಹೊಟ್ಟೆ ಅಥವಾ ಜೀರ್ಣಕ್ರಿಯೆಯು ತೊಂದರೆಯನ್ನು ತಂದುಕೊಡಬಹುದು. ಆದಷ್ಟು ಹೆಚ್ಚು ನೀರು ಸೇವಿಸಿ. ಹಣ್ಣು ಹಂಪಲುಗಳ ಸೇವನೆ ಮಾಡಿ. ತರಕಾರಿಗಳ ಸೇವನೆಯನ್ನು ಮಾಡಿ. ಯೋಗ ಅಥವಾ ಧ್ಯಾನದಿಂದ ಶಾಂತಿ ಸಿಗುವಂತಹ ದಿನ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 5. ಶುಭ ಸಮಯ ಬೆಳಗ್ಗೆ 10:15 11:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಈ ದಿನ ಧನ್ವಂತರಿ ದೇವರ ಆರಾಧನೆ, ಮಂತ್ರವನ್ನು ಜಪ ಮಾಡಿ. ಮಂತ್ರ ಓಂ ಶ್ರೀ ಧನ್ವಂತರಯೇ ನಮಃ. ಈ ಮಂತ್ರವನ್ನು ಕನಿಷ್ಠ ಒಂದು 21 ಬಾರಿ ಜಪ ಮಾಡಿ. ಹಾಗೂ ವಿಶೇಷವಾಗಿ ಧನ್ವಂತರಿಯ ಆರಾಧನೆ, ಪೂಜೆ, ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಆಸ್ಪತ್ರೆಗಳಲ್ಲಿ ಬಡವರಿಗೆ ನೆರವಾಗಿ ನೀರಿನ ಬಾಟಲ್ಗಳನ್ನು ಯಾರಿಗಾದರೂ ದಾನ ಮಾಡಿ. ಮತ್ತು ಈ ದಿನದ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಜಾತಕವನ್ನು ಪರಿಶೀಲನೆ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಮುಂದಿನ ರಾಶಿ ತುಲಾ ರಾಶಿ. ಇಂದು ನಿಮಗೆ ಸಮತೋಲನ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ನಿಮಗೆ ಬಾಳಿನಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಗತ್ಯತೆ ಬರುವಂಥ ಸಾಧ್ಯತೆ ಇದೆ. ಧೈರ್ಯದಿಂದ ಮತ್ತು ಶಾಂತ ಚಿಂತನೆ ಮೂಲಕ ಮುಂದೆ ಹೋಗುವುದು ಒಳ್ಳೆಯದು. ಇನ್ನು ಉದ್ಯೋಗ ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ವಿಚಾರಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಿ. ಮುಖ್ಯಸ್ಥರ ಮೆಚ್ಚುಗೆಗೆ ಪಾತ್ರರಾಗುವಂತಹ ಒಂದು ದಿನ. ವ್ಯವಹಾರದಲ್ಲಿ ಹೊಸ ಕೆಲಸ ಕಾರ್ಯಗಳು, ಒಪ್ಪಂದಗಳ ಬಗ್ಗೆ ಚರ್ಚೆ ನಡೆಯತಕ್ಕಂತಹ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಆದಾಯದ ಮಾರ್ಗಗಳು ಸಿಗುವಂತಹ ದಿನ. ಖರ್ಚುಗಳನ್ನು ಸಮತೋಲಿತವಾಗಿ ನಿರ್ವಹಿಸಿಕೊಳ್ಳುವುದು ಒಳ್ಳೆಯದು. ಸಾಲ ಅಥವಾ ಲೋನ್ ತೆಗೆದುಕೊಳ್ಳಬೇಕಾದರೆ ಎಚ್ಚರಿಕೆಯಿಂದ ಮುನ್ನಡೆಯುವುದು ಉತ್ತಮ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಕಠಿಣ ಪರಿಶ್ರಮದ ಫಲ ಸಿಗಲಿದೆ. ಕಲಿಕೆಯಲ್ಲಿ ಮನಸ್ಸು ಏಕಾಗ್ರವಾಗಿರಲಿದೆ. ಹೊಸ ವಿಷಯ ಕಲಿಯಲು ಇದನ್ನು ತುಂಬ ಉತ್ತಮವಾದಂತಹ ದಿನ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ನಿಗದಿ ಮಾಡಿದ ಯೋಜನೆಗಳನ್ನು ಪೂರೈಸಿಕೊಳ್ಳಿ. ಗಂಡು ಹೆಂಡತಿ ನಡುವೆ ಪ್ರಾಮಾಣಿಕತೆ ಹಾಗೂ ಆತ್ಮೀಯತೆ ಹೆಚ್ಚುವಂಥ ದಿನ. ಕುಟುಂಬದಲ್ಲಿ ಆಂತರಿಕ ಸಮರ ಅಥವಾ ವ್ಯತ್ಯಾಸಕ್ಕೆ
ಅವಕಾಶ ನೀಡಬೇಡಿ, ಎಚ್ಚರಿಕೆ ಇರಲಿ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿದ್ರಾಹೀನತೆ ಅಥವಾ ತಲೆನೋವಿನ ಸಮಸ್ಯೆ ತಲೆದೋರಬಹುದು. ಸಮಯಕ್ಕೆ ಊಟ ಮತ್ತು ವಿಶ್ರಾಂತಿ ಅಗತ್ಯ. ಯೋಗ ಮತ್ತು ಮೃದುವಾದ ವ್ಯಾಯಾಮದಿಂದ ಒಳ್ಳೆಯ ಆರೋಗ್ಯ ವೃದ್ಧಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಮಧ್ಯಾಹ್ನ 12:15 1:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ದುರ್ಗಾಯೈ ನಮಃ. ಈ ಮಂತ್ರವನ್ನು 108 ಬಾರಿ ಇಲ್ಲವೇ ಕನಿಷ್ಠ ಪಕ್ಷ 21 ಬಾರಿ ಜಪ ಮಾಡಿ. ಹಾಗೂ ಹೆಚ್ಚಿನ ಒಂದು ಪರಿಹಾರಕ್ಕಾಗಿ ಮಹಿಳೆಯರಿಗೆ ವಸ್ತ್ರಗಳನ್ನು ದಾನ ಮಾಡಿ, ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಅರ್ಚನೆಗಳನ್ನು ಮಾಡಿಕೊಳ್ಳಿ. ಇನ್ನು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ರಾಶಿ ನಕ್ಷತ್ರವನ್ನು ತಿಳಿಸಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮಗೆ ಆತ್ಮವಿಶ್ವಾಸ ಹೆಚ್ಚಾಗಿ ಇರತಕ್ಕಂಥ ದಿನ. ಆತ್ಮಚಿಂತನೆ, ಧೈರ್ಯ ಮತ್ತು ಸ್ಪಷ್ಟ ನಿರ್ಧಾರಗಳಿಂದ ಮುನ್ನಡೆಯುವುದು ಒಳ್ಳೆಯದು. ಆತ್ಮೀಯರ ಸಲಹೆ ಉಪಯುಕ್ತವಾಗಲಿದೆ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಿತ ಪ್ರಾಜೆಕ್ಟ್ಗಳಲ್ಲಿ ಸಾಧನೆ ಮಾಡಲಿದ್ದೀರಿ. ಹಿರಿಯರ ಮೆಚ್ಚುಗೆಗೆ ಹಾಗೂ ಬೋನಸ್ ಅಥವಾ ಬದಲಾವಣೆಯ ಲಾಭ ನಿಮಗೆ ದಿನ ಪ್ರಾಪ್ತಿಯಾಗಲಿದೆ. ಉದ್ಯಮದಲ್ಲಿ ಹಣ ಹೂಡಿಕೆ ಮಾಡಬಾರದು, ಕಾಯುವುದು ಉತ್ತಮ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಪ್ರತೀಕ್ಷಿತವಾಗಿ ಹಣ ಲಭ್ಯವಾಗಬಹುದು. ಸಾಲ ಅಥವಾ ಹಳೆಯ ಬಾಕಿಯನ್ನು ತೀರಿಸಲು ಇದನ್ನು ಉತ್ತಮವಾದಂಥ ದಿನ. ವೆಚ್ಚಗಳ ನಿಯಂತ್ರಣ ತುಂಬ ಅಗತ್ಯವಾಗಿ ಬೇಕು. ಮತ್ತು ಈ ದಿನದ ನಿಮ್ಮ ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಶುರು ಮಾಡಿದರೆ ಯಶಸ್ಸು ನಿಮ್ಮದಾಗಲಿದೆ. ವಿದ್ಯಾರ್ಥಿಗಳಿಗೆ ಗುರುಗಳ ಮಾರ್ಗದರ್ಶನ ಉಪಯುಕ್ತವಾಗಲಿದೆ. ಒತ್ತಡ ನಿವಾರಣೆಗೆ ವಿಶ್ರಾಂತಿಯೂ ಅವಶ್ಯಕ. ಇನ್ನು ಈ ದಿನದ ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯಿಂದ ಸಹಕಾರದ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಪ್ರಾಮಾಣಿಕ ಸಂಭಾಷಣೆ ಮುಖ್ಯವಾಗಿ ಮಾಡಿಕೊಳ್ಳಿ. ವಿಚಿತ್ರ ಅಭಿಪ್ರಾಯಗಳಿಂದ ಆದಷ್ಟು ದೂರವಿರಿ. ಕುಟುಂಬದ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ನೀರಿಲ್ಲದ ಒಂದು ತೊಂದರೆ ಅಥವಾ ತಲೆನೋವು ನಿಮಗೆ ಉಂಟಾಗಬಹುದು. ಹೆಚ್ಚಾಗಿ ನೀರಿನ ಸೇವನೆ ಮಾಡಿ, ವಿಶ್ರಾಂತಿಯನ್ನು ಮಾಡಿ. ಹೆಚ್ಚು ತಂಪಾದ ಆಹಾರ ಅಥವಾ ಉರಿಯುವ ಆಹಾರವಿಲ್ಲದೆ ಸೀಮಿತ ಆಹಾರವನ್ನು ಸೇವಿಸಿಕೊಳ್ಳಿ. ನೀರನ್ನು ಹೆಚ್ಚಾಗಿ ಕುಡಿಯುವುದರಿಂದ ಒಳ್ಳೆಯ ಆರೋಗ್ಯ ವೃದ್ಧಿಯಾಗಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 1, ಶುಭ ಸಮಯ ಬೆಳಗ್ಗೆ 10:45 ಮಧ್ಯಾಹ್ನ 12 ಶುಭವಾಗಿರತಕ್ಕಂಥ ಸಮಯ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮತ್ತು ಪಾರ್ವತಿ ದೇವಿಯ ಸ್ಮರಣೆಯನ್ನು ಮಾಡಿ. ಮಂತ್ರ ಓಂ ಸ್ಕಂದಾಯ ನಮಃ, ಓಂ ಪಾರ್ವತ್ಯೈ ನಮಃ. ಈ ಮಂತ್ರವನ್ನು 108 ಬಾರಿ ಇಲ್ಲವೇ ಕನಿಷ್ಠ ಪಕ್ಷ 21 ಬಾರಿ ಜಪ ಮಾಡಿಕೊಳ್ಳಿ. ಹಾಗೂ ಹಾಲನ್ನು ನಾಗದೇವರಿಗೆ ಅಭಿಷೇಕ ಮಾಡಿ ಮತ್ತು ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮಕ್ಕಳಿಗೆ ಸಿಹಿ ಅನ್ನು ಹಂಚಿ ನಾಗದೇವರಿಗೆ ಅಭಿಷೇಕವನ್ನು ಮಾಡಿಸಿಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ನಿಮಗೆ ಸಕಾರಾತ್ಮಕ ಚಿಂತನೆ ಇರತಕ್ಕಂಥ ದಿನ. ಆತ್ಮವಿಶ್ವಾಸ ಹಾಗೂ ಹೊಸ ನಿರ್ಣಯಗಳಿಗೆ ಸಮಯವಾದಂತಹ ದಿನ. ಕೆಲವೊಂದು ನಿರ್ಧಾರಗಳು ತಡವಾಗಬಹುದು, ಆದರೆ ಧೈರ್ಯದಿಂದ ನಡೆದುಕೊಳ್ಳಿ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸವಾಲುಗಳು ಎದುರಾಗಬಹುದು, ಆದರೆ ಅದು ನಿಮ್ಮ ಪ್ರತಿಭೆಯನ್ನು ತೋರಿಸಲು ಉತ್ತಮ ಒಂದು ಅವಕಾಶ. ಉದ್ಯಮದಲ್ಲಿ ಹೊಸ ಕೊಡುಗೆ ಅಥವಾ ಒಪ್ಪಂದ ಸಾಧ್ಯತೆ ಇರಲಿದೆ. ಸಹೋದ್ಯೋಗಿಗಳ ಸಹಕಾರ ಬೆಳೆಯತಕ್ಕಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರಲಿದೆ. ದುಡ್ಡು ಹೂಡಿಕೆಗೆ ಈ ದಿನ ಸೂಕ್ತ ಸಮಯವಲ್ಲ.
ಸ್ವಲ್ಪ ಸಮಯ ಕಾಯಿರಿ. ಅನಾವಶ್ಯಕ ಖರ್ಚುಗಳಿಂದ ದೂರವಿರಿ. ಹಣವನ್ನು ಜಾಗರೂಕತೆ ಮಾಡಿ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಗಮನದ ಕೊರತೆ ಇರುವಂಥ ದಿನ. ಧ್ಯಾನ ಮತ್ತು ಸಮಯ ನಿರ್ವಹಣೆ ಅಗತ್ಯವಾಗಿ ಬೇಕು. ಇನ್ನು ಹೊಸ ವಿಷಯ ಕಲಿಯಲು ಉತ್ಸಾಹ ಹೆಚ್ಚಾಗಿರತಕ್ಕಂಥ ದಿನ. ಶಿಕ್ಷಕರಿಂದ ಶ್ಲಾಘನೆ ಸಿಗುವಂತಹ ಒಂದು ಸಾಧ್ಯತೆಗಳಿರಲಿದೆ. ಇನ್ನು ನಿಮ್ಮ ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಸಣ್ಣ ದ್ವಂದ್ವ ಒಂದು ಉಂಟಾಗಬಹುದು. ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ. ಸಂಗಾತಿಯ ಜತೆಗೆ ಸಮಯ ಕಳೆಯುವುದರಿಂದ ಬಾಂಧವ್ಯ ಬಲವಾಗಲಿದೆ. ಒಳ್ಳೆಯ ಸುದ್ದಿ ಕೇಳಲು ಒಳ್ಳೆಯ ಒಂದು ಅವಕಾಶ ದೊರೆಯತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು, ಆಹಾರದಲ್ಲಿ ಎಚ್ಚರಿಕೆ ಬೇಕು. ಯೋಗ ಅಥವಾ ಪ್ರಾಣಾಯಾಮದಿಂದ ದೇಹದಲ್ಲಿ ಒಳ್ಳೆಯ ಆರೋಗ್ಯ ನಿಮಗೆ ಉಂಟಾಗಲಿದೆ. ಹೆಚ್ಚು ಒತ್ತಡದಲ್ಲಿದ್ದರೂ ಸಮಸ್ಯೆಗಳು ಪರಿಹಾರವಾಗದೇ ಇರಬಹುದು. ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ, ಶುಭ ಸಂಖ್ಯೆ 3, ಶುಭ ಸಮಯ ವಿಶೇಷವಾಗಿ 4:30ರಿಂದ ಸಂಜೆ 6 ಗಂಟೆಯವರೆಗೆ. ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆ ಮತ್ತು ದುರ್ಗೆಯ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ದತ್ತಾತ್ರೇಯಾಯ ನಮಃ, ಓಂ ದುರ್ಗಾಯೈ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಯಾರಾದರೂ ಬಡವರಿಗೆ ಆಹಾರ ದಾನವನ್ನು ಮಾಡಿ ಹಸುವಿಗೆ ಹಸಿರು ಆಹಾರವನ್ನು ಕೊಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ನಕ್ಷತ್ರ ರಾಶಿಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಶುಭವಾಗಲಿ. ಮಕರ ರಾಶಿ. ಇಂದು ನಿಮ್ಮ ಶ್ರದ್ಧೆ, ಸಂಯಮ ಮತ್ತು ನಿಖರತೆಯಿಂದ ಹೆಚ್ಚಿನ ಫಲ ಪಡೆಯುವಿರಿ. ಯಾವುದೇ ಕಾರ್ಯದಲ್ಲಿ ಎಚ್ಚರಿಕೆಯಿಂದ ನಡೆದುಕೊಂಡರೆ ಯಶಸ್ಸು ದೊರೆಯುವುದು ನಿಮಗೆ ಖಚಿತವಾಗಲಿದೆ. ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಾದರೂ ನಿಮಗೆ ಗೌರವ ಹೆಚ್ಚಾಗಲಿದೆ. ನಿರ್ಧಾರ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಸಂಗ್ರಹಿಸಿಕೊಳ್ಳಿ. ವ್ಯಾಪಾರದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ಗ್ರಾಹಕರಿಂದ ಲಾಭ ಉಂಟಾಗಲಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಮತ್ತು ಆದಾಯ ಸಮತೋಲನವಾಗಿರಲಿದೆ. ಬಡ್ಡಿ ಸಾಲ ಅಥವಾ ಹೂಡಿಕೆ ವಿಚಾರದಲ್ಲಿ ತಾತ್ಕಾಲಿಕ ತಡೆ ವಹಿಸಿಕೊಳ್ಳಿ. ಸ್ನೇಹಿತರ ಸಹಾಯದಿಂದ ಹಣಕಾಸು ಸಮಸ್ಯೆ ನಿವಾರಣೆಯಾಗತಕ್ಕಂಥ ದಿನವಾಗಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ಉತ್ತಮವಾದಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಶುರು ಮಾಡಲು ಸೂಕ್ತ ಸಮಯ. ಗುರುಗಳ ಮಾರ್ಗದರ್ಶನ ಲಾಭದಾಯಕವಾಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಪ್ರೀತಿಯ ವಾತಾವರಣವಿರಲಿದೆ. ಸಂಗಾತಿಯ ಜೊತೆ ಸಣ್ಣ ವಿಚಾರ ಭಿನ್ನತೆ ಉಂಟಾದರೂ ಶೀಘ್ರ ಬಗೆಹರಿಯುವಂಥ ದಿನ. ಮದುವೆ ಬಗ್ಗೆ ಚರ್ಚೆ ಪ್ರಾರಂಭವಾಗತಕ್ಕಂಥ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಳೆ ಸಂಬಂಧಿತ ಸಮಸ್ಯೆಗಳು, ಶೀತವಾದ ನೀರಿನಿಂದ ಆದಷ್ಟು ದೂರವಿರಿ. ದಿನಚರಿ ನಿಗದಿತವಾಗಿರಲಿ. ಆಹಾರ ಒಂದು ಕ್ರಮ ಪ್ರಕಾರವಾಗಿರಲಿ. ನಿದ್ರೆಯನ್ನು ಮಾಡಿಕೊಳ್ಳಿ. ಸರಿಯಾದ ಸಮಯಕ್ಕೆ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ. ಜಂಕ್ ಫುಡ್ಗಳನ್ನು ದೂರ ಮಾಡಿ ಮತ್ತು ಆದಷ್ಟು ಸಮಯವನ್ನು ವಿಶ್ರಾಂತಿ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ, ಶುಭ ಸಂಖ್ಯೆ 6, ಶುಭ ಸಮಯ ಬೆಳಗ್ಗೆ 9:15 10:45 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶನಿದೇವರ ಆರಾಧನೆ ಮತ್ತು ಈಶ್ವರ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶನೀಶ್ಚರಾಯ ನಮಃ ಹಾಗೂ ಓಂ ನಮಃ ಶಿವಾಯ ಈ ಮಂತ್ರವನ್ನು ತಪ್ಪದೆ 21 ಬಾರಿ ಇಲ್ಲವೇ 108 ಬಾರಿ ಜಪ ಮಾಡಿಕೊಳ್ಳಿ. ಈ ದಿನ ಪರಿಹಾರಕ್ಕಾಗಿ ಕಾಳು ಎಳ್ಳನ್ನು ದಾನ ಮಾಡಿ ಹಾಗೂ ಶನಿ ಮಹಾತ್ಮನ ಪಾರಾಯಣವನ್ನು ಮಾಡಿಕೊಳ್ಳಿ. ಸ್ತೋತ್ರವನ್ನು ಹನುಮಾನ್ ಚಾಲೀಸನ್ನು ಪಾರಾಯಣ ಮಾಡಿ. ಸ್ನೇಹಿತರೆ,
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರತಿದಿನದ ದಿನ ಭವಿಷ್ಯದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಇಂದು ಹೊಸ ಆಲೋಚನೆಗಳು ಮೂಡುವಂತಹ ದಿನ. ಕ್ರಿಯಾತ್ಮಕವಾಗಿರಬೇಕು. ಸ್ನೇಹಿತರ ಸಹಕಾರ ಮತ್ತು ಹಿರಿಯರ ಮಾರ್ಗದರ್ಶನ ನಿಮಗೆ ಉತ್ತಮ ಯಶಸ್ಸು ತಂದುಕೊಡಲಿದೆ. ಇನ್ನು ಉದ್ಯಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಅಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವಂತಹ ಒಂದು ದಿನವಾಗಿರಲಿದೆ. ಹೊಸ ಜವಾಬ್ದಾರಿ ದೊರೆಯುವಂತಹ ದಿನ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳು ಲಾಭದಾಯಕವಾಗಲಿದೆ. ಇನ್ನು ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸಿನಲ್ಲಿ ನಿರ್ವಹಣಾ ಕೌಶಲ್ಯ ಪ್ರದರ್ಶಿಸಬೇಕು. ಅನಗತ್ಯ ಖರ್ಚುಗಳ ನಿಯಂತ್ರಣ ಅವಶ್ಯಕ. ಹೂಡಿಕೆ ವಿಷಯದಲ್ಲಿ ತಾತ್ಕಾಲಿಕ ನಿರ್ಣಯ ತಪ್ಪಿಸಿಕೊಳ್ಳುವುದು ಒಳ್ಳೆಯದು. ಇನ್ನು ವಿದ್ಯಾಭ್ಯಾಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಈ ದಿನ ಗಂಭೀರವಾಗಿ ಅಧ್ಯಯನಕ್ಕೆ ಮೊರೆ ಹೋಗಬೇಕು. ಹೊಸ ಪಠ್ಯವನ್ನು ಓದಿಕೊಳ್ಳಲು ಅನುಕೂಲಕರವಾದಂಥ ದಿನ. ಗುರು ಅಥವಾ ಹಿರಿಯರ ಮಾರ್ಗದರ್ಶನ ಈ ದಿನ ನಿಮಗೆ ವಿದ್ಯಾರ್ಥಿಗಳಿಗೆ ಪ್ರೇರೇಪಣೆಯಾಗಲಿದೆ. ಇನ್ನು ಪ್ರೀತಿ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಚಿಕ್ಕ ಪುಟ್ಟ ಕಲಹ ಸಂಭವಿಸಬಹುದು. ಶಾಂತಿಯಿಂದ ಬಗೆಹರಿಸಿಕೊಳ್ಳಿ. ದಾಂಪತ್ಯದಲ್ಲಿ ಜೀವನದಲ್ಲಿ ಸಹನೆ ಮತ್ತು ಬುದ್ಧಿವಂತಿಕೆ ಅಗತ್ಯ. ಪ್ರೇಮಿಗಳ ನಡುವೆ ಪೂರಕ ಸಂಭಾಷಣೆ ಅಗತ್ಯ. ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ನಿದ್ರೆಯ ಕೊರತೆ ಅಥವಾ ತಲೆನೋವು ಹೆಚ್ಚಾಗಬಹುದು. ಹೆಚ್ಚು ನೀರನ್ನು ಕುಡಿಯಿರಿ. ವಿಶ್ರಾಂತಿ ತೆಗೆದುಕೊಳ್ಳಿ. ಯೋಗ ಅಥವಾ ಧ್ಯಾನ ಶುರು ಮಾಡಿದರೆ ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಈ ದಿನದ ಶುಭ ಸಂಖ್ಯೆ 7. ಶುಭ ಸಮಯ ಮಧ್ಯಾಹ್ನ 12 ಗಂಟೆಯಿಂದ 1:30 ಇನ್ನು ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶ್ರೀರಾಮದೇವರ ಸ್ಮರಣೆಯನ್ನು ಮಾಡಿ ಮಂತ್ರ ಓಂ ರಾಮಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಹಾಗೂ ಹಸಿರು ಬಟ್ಟೆಯನ್ನು ದಾನ ಮಾಡಿ ಮತ್ತು ರಾತ್ರಿ ಮೊದಲು ಶ್ರೀರಾಮನ ನಾಮವನ್ನು ಜಪ ಮಾಡಿ. ಮತ್ತು ಈ ದಿನ ನಿಮಗೆ ಕುಂಭರಾಶಿಯವರಿಗೆ ನಿಮ್ಮ ಯೋಜನೆಗಳಿಗೆ ಒಳ್ಳೆಯ ಆದ್ಯತೆಯನ್ನು ನೀಡಿಕೊಳ್ಳಿ. ಒತ್ತಡಗಳ ನಡುವೆಯೂ ಧೈರ್ಯ ಮತ್ತು ಸಹನೆ ಹೊಂದಿದರೆ ಯಶಸ್ಸು ನಿಶ್ಚಿತವಾಗಿ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿನಿತ್ಯದ ವಿಡಿಯೋಗಳಿಗಾಗಿ ತಪ್ಪದೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಶುಭವಾಗಲಿ. ಮುಂದಿನ ರಾಶಿ ಮೀನರಾಶಿ. ಇಂದು ನಿಮ್ಮ ಮನಸ್ಸು ಶಾಂತವಾಗಿರತಕ್ಕಂತಹ ದಿನ. ಮನಸ್ಸಿಗೆ ಬೇಕಾದ ಕೆಲಸಗಳಲ್ಲಿ ನಿರತರಾಗಿ ಸಂತೋಷ ಅನುಭವಿಸಲಿದ್ದೀರಿ. ಕಲಾತ್ಮಕತೆಗೆ ಬೆಲೆ ಸಿಗುವಂತಹ ದಿನ. ಉದ್ಯಮದ ವಿಚಾರವನ್ನು ನೋಡುವುದಾದರೆ ಉದ್ಯೋಗದಲ್ಲಿ ಉತ್ಸಾಹ ಹೆಚ್ಚಾಗಲಿದೆ. ಹೊಸ ಕೆಲಸಗಳಿಗೆ ಚಾಲನೆ ದೊರೆಯುವಂಥ ದಿನ. ವ್ಯಾಪಾರಿಗಳಿಗೆ ನಿರೀಕ್ಷಿತ ಲಾಭ ದೊರೆಯಲಿದೆ. ಇನ್ನು ಹಣಕಾಸಿನ ವ್ಯವಹಾರವನ್ನು ನೋಡುವುದಾದರೆ ಹಣಕಾಸಿನ ಸ್ಥಿತಿ ಸರಾಸರಿಯಲ್ಲಿರಲಿದೆ. ಎಚ್ಚರಿಕೆಯ ಹೂಡಿಕೆ ಮುಖ್ಯ. ದುಡಿಮೆಯ ಫಲವಾಗಿ ಧನಾಗಮನ ಸಂಭವವಿರಲಿದೆ. ಇನ್ನು ವಿದ್ಯಾಭ್ಯಾಸದ ವಿಚಾರವನ್ನು ನೋಡುವುದಾದರೆ ವಿದ್ಯಾರ್ಥಿಗಳಿಗೆ ಇಂದು ಏಕಾಗ್ರತೆ ಉತ್ತಮ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಭೀತಿ ಉಂಟಾಗಲಿದೆ. ಆದರೆ ಯಶಸ್ಸು ಸಾಧ್ಯವಾಗತಕ್ಕಂತಹ ದಿನವಾಗಿರಲಿದೆ. ಶಿಸ್ತಿನಿಂದ ಓದಿದರೆ ಫಲಿತಾಂಶ ಸುಧಾರಣೆಯಾಗಲಿದೆ. ಪ್ರೀತಿ ಕುಟುಂಬದ ವಿಚಾರವನ್ನು ನೋಡುವುದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಲಿದೆ. ಭಾವನಾತ್ಮಕ ಮಾತುಕತೆ ಹೆಚ್ಚಾಗಿ ಇರತಕ್ಕಂತಹ ದಿನ. ದಾಂಪತ್ಯ ಜೀವನದಲ್ಲಿ ಸಹಾನುಭೂತಿ ಮುಖ್ಯ. ಇನ್ನು ಆರೋಗ್ಯದ ವಿಚಾರವನ್ನು ನೋಡುವುದಾದರೆ ಪಚನ ಸಮಸ್ಯೆ ಅಥವಾ ಮೃದು ತೊಂದರೆಗಳು ಕಾಡಬಹುದು. ಆಯುರ್ವೇದ ದೈಹಿಕ ಚಿಕಿತ್ಸೆಗಳು ಉಪಯುಕ್ತವಾಗಲಿದೆ. ಮನಃಶಾಂತಿಗಾಗಿ ಧ್ಯಾನ ಪ್ರಾಣಾಯಾಮವನ್ನು ಮಾಡಿ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೇರಳೆ ಬಣ್ಣ. ಈ ದಿನದ ಶುಭ ಸಂಖ್ಯೆ 3. ಈ ದಿನದ ಶುಭ ಸಮಯ ಬೆಳಗ್ಗೆ 10:15 11:45 ಇನ್ನು
ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ದುರ್ಗಾದೇವಿಯ ಆರಾಧನೆ ಹಾಗೂ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಮಂತ್ರ ಓಂ ದುರ್ಗಾಯೈ ನಮಃ, ಓಂ ಮಹಾಗಣಪತಯೇ ನಮಃ ಈ ಮಂತ್ರವನ್ನು 108 ಬಾರಿ ಇಲ್ಲವೇ ಕನಿಷ್ಠ 21 ಬಾರಿ ಜಪ ಮಾಡಿ ಹಾಗೂ ಹೆಚ್ಚಿನ ಪರಿಹಾರಕ್ಕಾಗಿ ದೇವಿಗೆ ಕೆಂಪು ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಿಸಿ ಹಾಗೂ ಲಲಿತಾ ಸಹಸ್ರನಾಮವನ್ನು ಸಾಧ್ಯವಿದ್ದಲ್ಲಿ ಪಾರಾಯಣ ಮಾಡಿ ಸಾಯಂಕಾಲ ದೀಪಾರಾಧನೆಯನ್ನು ಮಾಡಿ ತುಪ್ಪದ ದೀಪವನ್ನು ಬೆಳಗಿಸಿ ದೇವಿಯ ಸ್ಮರಣೆ ಮಾಡಿದಲ್ಲಿ ಸಕಲ ಕಷ್ಟಗಳು ಪರಿಹಾರವಾಗಲಿದೆ. ಇಷ್ಟಾರ್ಥ ಸಿದ್ಧಿಯಾಗುವ ಯೋಗವನ್ನು ತಾಯಿ ಅನುಗ್ರಹಿಸಲಿದ್ದಾಳೆ. ಈ ದಿನ ಮೀನರಾಶಿಯವರು ಆಧ್ಯಾತ್ಮಿಕತೆ ಮತ್ತು ಆತ್ಮಪರಿಶೀಲನೆಗೆ ಒತ್ತು ನೀಡಬಹುದು. ನಿಮ್ಮ ಕಾರ್ಯಕ್ಷಮತೆ ಮೆರೆದರೆ ಎಲ್ಲರ ಗಮನ ನಿಮ್ಮತ್ತ ಸೆಳೆಯಲಿದೆ. ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಿಮ್ಮ ಯಶಸ್ಸು ನಿಮ್ಮತ್ತ ಸಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಆತ್ಮೀಯ ಸ್ನೇಹಿತ ಮಿತ್ರರಿಗೆ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಈ ದಿನ ಶುಭವಾಗಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.